ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಥ್ಯಾಂಕ್ಸ್ ಗಿವಿಂಗ್ ಮುಗಿಸ್ಕೊಂಡು ನಾವು ಭೇಟಿ ಆಗ್ತಾ ಇದ್ದೀವಿ. ಥ್ಯಾಂಕ್ಸ್ ಗಿವಿಂಗ್ ಅನ್ನೋದು ತುಂಬ ಮುಖ್ಯ ಅಂತ ವಿಡಿಯೋದಲ್ಲಿ ನಾನು ಸುಮಾರು ವಿಷಯಗಳನ್ನು ತಿಳಿಸಿ ಹೇಳಿದ್ದೀನಿ. ಯಾಕೆಂದರೆ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ಮುಖ್ಯ ಜೀವನದಲ್ಲಿ. ನಾವು ಎಷ್ಟು ಧನ್ಯತಾ ಭಾವದಿಂದ ಇರ್ತೀವೋ, ಎಷ್ಟು ಗ್ರ್ಯಾಟಿಟ್ಯೂಡಿಂದ ಇರ್ತೀವೋ, ಬ್ರಹ್ಮಾಂಡ ನಮಗೆ ಆ ಗ್ರ್ಯಾಟಿಟ್ಯೂಡನ್ನು ಹೇಳೋದಕ್ಕೆ ಅಷ್ಟೇ ಅವಕಾಶಗಳನ್ನು ತುಂಬಿ ಕೊಡುತ್ತೆ ಅನ್ನೋದು ಅಕ್ಷರಶಃ ಸತ್ಯದ ಮಾತು ಅಂತ ಹೇಳ್ಬೋದು. ಈಗ ನಾನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವಿಡಿಯೋಸ್ನ ಲೈಕ್, ಶೇರ್, ಕಾಮೆಂಟ್ ಮಾಡ್ತಿರೋ, ನನಗೆ ಒಂದು ಧನ್ಯವಾದ ಹೇಳ್ತೀರಾ, ನನಗೆ ಕೆಲಸ ಮಾಡ್ತು ಅಂತ ಹೇಳ್ತೀರಾ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳು. ಯಾಕೆಂದರೆ ಚಾನಲ್ ನಡೆಯೋದೇ ನಿಮ್ಮ ಒಂದು ಅಭಿಮಾನದಿಂದ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅಷ್ಟೇ, ಇನ್ನೇನು ವಿಷಯ ಇಲ್ಲ ಅಲ್ಲಿ. ಮತ್ತು ಸಾಧಾರಣವಾಗಿ ಕತೆ ಹೇಳಿ, ಮುಂಚೆ ಕತೆ ಹೇಳ್ತಿದ್ರಿ, ಹಳೆಯ ವಿಡಿಯೋಗಳಲ್ಲಿ ಕತೆ ಹೇಳ್ತೀರಾ, ಇವಾಗ ಹೇಳ್ತಿಲ್ಲ ಅಂದರು ಅಂತ ಕೆಲವೊಂದು ವಿಡಿಯೋನಲ್ಲಿ ಕತೆಗಳನ್ನು ಹೇಳ್ತೀನಿ. ಏಕೆಂದರೆ ಆ ಕತೆ ಹೊಂದಬೇಕು, ಆ ಕತೆ ನನಗೆ ನೆನಪಿರಬೇಕು, ಗೊತ್ತಿರಬೇಕು, ಅಥವಾ ಆ ವಿಡಿಯೋ ಮಾಡೋ ಟೈಮಿಗೆ ಅದು ಹೊಂದಬೇಕು. ಇವತ್ತು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. 1950ರಲ್ಲಿ ಕಾರ್ಟ್ ರಿಕ್ಟರ್ ಅನ್ನೋ ಒಂದು ಸೈಂಟಿಸ್ಟ್, ವಿಜ್ಞಾನಿ, ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಇಲಿಗಳನ್ನು ತಗೊಂಡು. ಏನನ್ನ ಇಲಿಗಳ ಬಗ್ಗೆ, ಇಲಿಗಳ ಆರೋಗ್ಯದ ಬಗ್ಗೆ ಅಲ್ಲ, ಅಂದರೆ ಒಂದು ಸಸ್ಟೈನೆನ್ಸ್ ಎಷ್ಟು ತಡ್ಕೊಳಕ್ಕಾಗತ್ತೆ, ಯಾವಾಗ ನಾವು ನಮ್ಮನ್ನು ನಾವು ಮುಂದೂಡಿಕೊಂಡು ಕೆಲಸ ಮಾಡ್ತೀವಿ, ಒಂದು ಹಠ ಛಲ ಯಾವಾಗ ಕಟ್ಕೋತೀವಿ ಅನ್ನೋದನ್ನು ಇಲಿಗಳ ಮೂಲಕ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಏನು ಆ ಎಕ್ಸ್ಪೆರಿಮೆಂಟ್ ಅಂದಾಗ, ಒಂದು ದೊಡ್ಡ ನೀರಿನ ಟ್ಯಾಂಕು, ಬಕೆಟು ಯಾವುದಾದ್ರೂ ಇರ್ಬೋದು, ಇಲಿಯನ್ನು ಬಿಡ್ತಾರೆ ಅಥವಾ ಇಲಿಗಳನ್ನು ಬಿಡ್ತಾರೆ. ಎಷ್ಟು ಶಕ್ತಿಶಾಲಿ ಇಲಿ ಆದ್ರೂ ಒಂದು 15 ನಿಮಿಷ, ಹಬ್ಬ ಅಂದರೆ 10-15 ನಿಮಿಷಕ್ಕೆ ಅದು, ಯಾಕೆಂದರೆ ಈ ನೀರಲ್ಲಿ ಅದು ಮುಳುಗಬಾರ್ದು ಅಂತ ಅದು ಈಜುತ್ತಾನೆ ಇರುತ್ತೆ, ಅದು ಸೋಲ್ತಾನೆ ಇರುತ್ತೆ. ಯಾಕೆಂದರೆ ಇಲಿಗಿರೋ ಶಕ್ತಿ ತುಂಬ ಕಮ್ಮಿ ಅಲ್ವಾ. ಸೊ ಅದು ಒಂದು 15 ನಿಮಿಷದ ನಂತರ ಮುಳುಗೋಕ್ಕೆ ಶುರುವಾಗುತ್ತೆ, ಒಳಗೆ ಹೋಗೋಕ್ಕೆ ಶುರುವಾಗುತ್ತೆ. ಆಗ ಈ ಕಾರ್ಟ್ ರಿಕ್ಟರ್ ಏನು ಮಾಡ್ತಿದ್ರು, ಆ ಇಲಿನ ಹೊರಗೆ ತೆಗೆದುಬಿಟ್ಟು ಅದನ್ನು ಡ್ರೈ ಮಾಡಿ ಸ್ವಲ್ಪ ರೆಸ್ಟ್ ಕೊಟ್ಟು, ಒಂದು ಅರ್ಧ-ಮುಕ್ಕಾಲು ಗಂಟೆ ರೆಸ್ಟ್ ಕೊಡ್ತಿದ್ರೇನೋ, ಮತ್ತೆ ಅದನ್ನು ನೀರಿಗೆ ಹಾಕ್ತಿದ್ರು. ಆವಾಗ ಆ ಇಲಿ ಏನು ಮಾಡ್ತಿತ್ತು, 15 ನಿಮಿಷಕ್ಕೆ ಮುಳುಗೋಗ್ತಿದ್ದು ಇಲಿ 25-30 ನಿಮಿಷ ಆದರೂ ಕೈಕಾಲು ಬಡಿತಾ ಪ್ರಯತ್ನ ಮಾಡೋದು. ಮತ್ತೆ ಅದು ಮುಳುಗ್ಲಿಕ್ಕೆ ಶುರು ಮಾಡಿದಾಗ ಮತ್ತೆ ತೆಗೆದು ಆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಬಂದಾಗ, ಮಾಡ್ತಾ ಇಲಿ 1 ಅವರ್, 1.5 ಗಂಟೆ, 2 ಅವರ್ ತನಕ ತಡ್ಕೊಳ್ಳೋ ಒಂದು ಶಕ್ತಿಯನ್ನು ಅದು ಹೊಂದಿತ್ತು. ಹೇಗೆ ಇದು ಸಾಧ್ಯ ಆಯಿತು? ಆ ಹೊರಗೆ ತೆಗೆದು ಒಳಗೆ ವಾಪಸ್ ಬಿಡದೇ ಇರೋವಂಥ ಇಲಿಗಳು 10-15 ನಿಮಿಷಕ್ಕೆ ಮುಳುಗಿ ಸತ್ತು ಹೋಗ್ತಿದ್ವು. ಅಫ್ಕೋರ್ಸ್ ಇದು ತುಂಬ ಏನು ಹೇಳ್ತಾರೆ, ಪ್ಲೆಸೆಂಟ್ ಸ್ಟೋರಿ ಅಲ್ಲ, ಆದರೂ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಷ್ಟೋ ನಮ್ಮ ಔಷಧಿಗಳು ಈ ಥರ ಇಲಿ, ಮೊಲಗಳ ಮೇಲೆ ಪ್ರಯೋಗ ಆಗಿ ಬರುವಂಥದ್ದು, ಹಾಗೆ ಅಂತ ಅಂದ್ಕೊಳ್ಳಿ. ಇದೊಂದು ಮಾನಸಿಕ ಪ್ರಯೋಗ. ಈ ಪ್ರಯೋಗದಿಂದ, ಈ ಎಕ್ಸ್ಪೆರಿಮೆಂಟಿಂದ ನಮಗೆ ಏನು ಅರ್ಥ ಆಗುತ್ತೆ ಸ್ನೇಹಿತರೆ? ನೀವು ಏನು ಅರ್ಥ ಮಾಡ್ಕೊಂಡ್ರಿ? ಸೊ ಈ ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರವನ್ನು ಕೊಟ್ಟು ಆಮೇಲೆ ನೀವು ವಿಡಿಯೋ ನೋಡ್ಬೋದು ಅಥವಾ ಹಾಗೆ ಕಥೆಯನ್ನು ಕೇಳ್ಬೋದು. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದಾಗ, ಒಂದು ಹೋಪ್, ಅಂದರೆ ಒಂದು ನಂಬಿಕೆ, ಎಲ್ಲೋ ಒಂದು ಮುಳುಗೋವನಿಗೆ ಹುಲ್ಕಡ್ಡಿ ಆಸರೆ ಅಂತಾರಲ್ಲ, ಒಂದು ನಂಬಿಕೆಯ ಕಿಡಿ ಕಾಣಿಸಿದಾಗ ನಾವು ನಮ್ಮನ್ನು ನಾವು ಮುಂದೂಡಿಸ್ಕೊಂಡು ಹೋಗ್ತೀವಿ, ಹಠದಿಂದ ಸ್ವಲ್ಪ ಮುಂದೆ ಹೋಗ್ತೀವಿ. ಹಾಗೆ ಆ ಇಲಿಗಳು 15 ನಿಮಿಷದಿಂದ 1 ಗಂಟೆ, 1.5 ಗಂಟೆ ತನಕ ಹೋರಾಡೋ ಒಂದು ಮನಸ್ಥೈರ್ಯವನ್ನು ಹೊಂದಿದ್ವು. ಹಾಗೆ ಈ ವಿಡಿಯೋಗಳನ್ನು ನಾನು ಹಾಕೋ ಉದ್ದೇಶ, ಆ ಒಂದು ಹೋಪನ್ನು, ಆ ಒಂದು ನಂಬಿಕೆಯ ಕಿಡಿಯನ್ನು ನಿಮ್ಮಲ್ಲಿ ಮೂಡಿಸ್ಬೇಕು ಅಂತ ಅರ್ಥ. ನಂಬಿಕೆನ ಮೂಡಿಸೋದು ಅಂತಂದರೆ, ನೀವು ಕ್ಯಾಶ್ ಬಾಕ್ಸಲ್ಲಿ ಚಕ್ಕೆ ಹಿಡಿದಾಗ ಈ ಚಕ್ಕೆ, ಬೇ ಲೀಫು, ಕೆಲವೊಂದು ನಮ್ಮ ಅಡುಗೆ ಮನೆ ಪದಾರ್ಥಗಳಿಗೆ ತುಂಬ ಶಕ್ತಿ ಇರುತ್ತೆ. ಅದು ಆಯಸ್ಕಾಂತದ ಹಾಗೆ ಹಣವನ್ನು ಸೆಳೆಯೋ ಒಂದು ಶಕ್ತಿ ಇರುತ್ತೆ. ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ಅದು. ಅದನ್ನು ನಾನು ಹೇಳಿರ್ತೀನಿ ಅಷ್ಟೇ ಹೊರತು, ಯಾವುದೇ ವಿಡಿಯೋನಲ್ಲಿ ನಾನು ನೀವು ಕೆಲಸ ಮಾಡಬೇಡಿ, ಬರೀ ಚಕ್ಕೆ ಹಾಕ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ ಅಂತ ಖಂಡಿತ ಹೇಳೋದಿಲ್ಲ. ಆ ಸ್ವಿಚ್ ವರ್ಡ್ ಇರಲಿ, ಆ ಒಂದು ಚಕ್ಕೆಯ ಒಂದು ಪ್ರಯೋಗ ಇರಲಿ, ರಿಚುವಲ್ ಯಾವುದೇ ಇದೆ, ರೀತಿ ನಿಯಮ ಯಾವುದೇ ಇದೆ, ಅದು ಕೆಲಸ ಮಾಡಬೇಕಂದ್ರೆ ನೀವು ಕೆಲಸ ಮಾಡಬೇಕು. ನೀವು ಮಾಡ್ತಾ ಹೋಗಿ ಜೊತೆನಲ್ಲಿ ಇದನ್ನು ಮಾಡಿ, ಆಗ ಅದು ನಿಮಗೆ ಕೆಲಸ ಮಾಡುತ್ತೆ. ಈಗ ಉದಾಹರಣೆಗೆ ನೀವು ಎಕ್ಸಾಮಿಗೆ ಹೋಗಬೇಕು, ಎಕ್ಸಾಮ್ಗೆ ಒಳ್ಳೆ ಅಂಕ ಬರುವಂಥ ಒಂದು ಸ್ವಿಚ್ ನಂಬರ್ನ ನಾನು ಕೊಟ್ಟೆ ಅಂತ ನೀವು ಪಾಠನೇ ಓದಿದೆ, ಪುಸ್ತಕನೇ ಮುಟ್ಟಿದೆ, ಎಕ್ಸಾಮ್ಗೂ ಹೋಗದೆ ಮನೇಲೇ ಕೂತ್ಕೊಂಡ್ಬಿಟ್ರೆ ಯಾವ ಅಂಕನೂ ಬರೋಲ್ಲ. ನೀವು ಯಾವ ಅಂಕಿ ಶಂಕಿ ಊದಿದ್ರೂ ಬರೋದಿಲ್ಲ. ನೀವು ಓದಬೇಕು, ಪರೀಕ್ಷೆ ಬರೆಯಬೇಕು, ನಂಬರ್ ಜೊತೆಯಲ್ಲಿ ಹೇಳಬೇಕು.
ಅದು ವಿಷಯ. ಸೊ ಒಂದು ನಂಬಿಕೆಯ ಕಿಡಿಯನ್ನು ಹಾಕೋದ್ರಿಂದ ಅದು ನಾಳೆ ಒಂದು ಬೆಂಕಿಯಾಗಿ ಉರಿದು ಅದು ಏನೋ ಒಂದು ಜ್ಞಾನೋದಯವನ್ನು ಮಾಡ್ಬೋದು, ನಿಮ್ಮ ಜೀವನಕ್ಕೆ ಅದು ಒಂದು ದಾರಿದೀಪವಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ವಿಚಾರಗಳು ನನ್ನ ಜೀವನದಲ್ಲಿ ನನಗೆ ದಾರಿದೀಪವಾದಂಥ ವಿಚಾರಗಳಿರ್ಬೋದು, ಅಥವಾ ನಾನು ಪ್ರಯೋಗ ಮಾಡಿ ಅಥವಾ ನಾನು ನನ್ನಲ್ಲಿ ಬರುವಂಥ ಕೆಲವೊಂದು ಕ್ಲೈಂಟ್ಗಳ ಮೂಲಕ ಪ್ರಯೋಗ ಮಾಡಿದ್ದನ್ನು ನಿಮಗೆ ಹೇಳ್ತೀನಿ ಹೊರತು ಹೇಗೋ ಸುಮ್ಮನೆ ಹಾಗಿಂದ ಹಾಗೆ ಅಲ್ಲ. ಸೊ ಕೆಲವೊಮ್ಮೆ ನೀವು ಅದನ್ನೇ ಒಂದು ಅಪಹಾಸ್ಯ ಅಂತ ಮಾಡ್ಕೊಂಡಾಗ ಯಾವುದೇ ಫೋರ್ಸ್ ಇಲ್ಲ, ವಿಡಿಯೋ ನೋಡೋದಕ್ಕೂ ಫೋರ್ಸ್ ಇಲ್ಲ, ಮಾಡೋ ಪ್ರಯೋಗಗಳನ್ನು ನೀವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲ. ಬೇಕಿದ್ರೆ ಮಾಡಿ, ಇಲ್ದಿದ್ರೆ ಬಿಡಿ. ಇಲ್ಲಿ ಯಾರನ್ನೂ ಒಂದು ಏಮಾರಿಸುವಂಥ ಯಾವುದೇ ಒಂದು ವಿಷಯ ಇಲ್ಲ. ಒಂದು ನಂಬಿಕೆಯ ಕಿಡಿಯನ್ನು ಹಾರಿಸುವಂಥ ಒಂದು ಪ್ರಯತ್ನ ಅಷ್ಟೇ. ಈ ವಿಡಿಯೋದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ 7 ವಾರಗಳು ಅಂದರೆ ಒಂದು ವಾರದಲ್ಲಿ 7 ದಿನಗಳಿರುತ್ತಲ್ವ, ಆ ದಿನಗಳು ಯಾವ ಬಣ್ಣ ಯಾವ ಒಂದು ಗ್ರಹಕ್ಕೆ ಸೇರಿರುತ್ತೆ, ಅದರಿಂದ ಏನು ನಮಗೆ ದಕ್ಕತ್ತೆ ಅನ್ನೋ ವಿಷಯನ ಮಾತಾಡೋಣ ಅಂತ ಹೇಳಿದ್ದೀನಿ. ಪ್ರಥಮವಾಗಿ ಬರೋದು ಆದಿತ್ಯವಾರ. ಆದಿತ್ಯ ಅಂದರೆ ಯಾರು? ಸೂರ್ಯ. ಸೂರ್ಯ ಅಂದರೆ ಪ್ರಖರವಾದ ಬೆಳಕು, ಜಗಿಸುವ ಬೆಳಕು. ಮತ್ತು ಸೂರ್ಯನ ಒಂದು ಕಿರಣದಿಂದ ಸೌರಶಕ್ತಿಯಿಂದನೇ ಭೂಮಿ ಆಗಲಿ ಅಥವಾ ಬೇರೆ ಗ್ರಹಗಳಾಗಲಿ ನಡೀತಾ ಇರೋದು ಅಂತ ಹೇಳ್ಬೋದು. ಅಂದರೆ ಮುಂಚಿನ ಒಂದು ವಿಷಯ ಹೇಳಬೇಕಂತಂದರೆ ಈಗಲೂ ನಾವು ಹೇಳೋದು ಸೂರ್ಯ ಹುಟ್ಟತಾನೆ ಮುಳುಗ್ತಾನೆ, ಸೂರ್ಯ ಹುಟ್ಟೋದಿಲ್ಲ ಮುಳುಗೋದಿಲ್ಲ, ಅವನು ಹಾಗೇ ಸ್ಥಿರವಾಗಿರ್ತಾನೆ. ಭೂಮಿ ಅದನ್ನು ಪರ್ಯಟನೆ ಮಾಡಬೇಕಾದ್ರೆ ನಮಗೆ ಆ ಒಂದು ಆ್ಯಂಗಲಲ್ಲಿ ಸೂರ್ಯ ಮುಳುಗಿದ ಹಾಗೆ ಅನಿಸುತ್ತೆ. ಸೊ ಸೂರ್ಯ ಬಂದು ಬಿಂದು ಅಂದರೆ ಕೇಂದ್ರ ಬಿಂದು, ದ ಕೋರ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ಬೋದು, ಸೌರ ಮಂಡಳದ ಒಂದು ಕೇಂದ್ರ ಬಿಂದು. ಈ ಸೂರ್ಯ ಅನ್ನೋದು ಭಾನುವಾರ ಆದಿತ್ಯವಾರದ ಅಧಿಪತಿ. ಆದಿತ್ಯ ಅಂತಂದ್ರೂ ಸೂರ್ಯನ ಮತ್ತೊಂದು ಹೆಸರು ಅಂತ ಹೇಳ್ಬೋದು. ಅದು ಬೆಂಕಿ ಅಂಶವನ್ನು ಪ್ರತಿನಿಧಿಸುತ್ತೆ. ಈ ಪಂಚಭೂತಗಳಲ್ಲಿ ಬೆಂಕಿ ಅಂಶವನ್ನು ಪ್ರತಿನಿಧಿಸುತ್ತೆ. ಸೊ ಭಾನುವಾರದಲ್ಲಿ ಇದು ಹಳದಿ ಬಣ್ಣ ಅಥವಾ ಗೋಲ್ಡ್ ಬಣ್ಣ, ಈ ಒಂದು ಬಣ್ಣದಿಂದ ನೀವು ಬಟ್ಟೆಯನ್ನು ಧರಿಸಿದಾಗ ಅಥವಾ ಹಳದಿ ಹೂವುಗಳಿಂದ ನೀವು ಆ ಗ್ರಹವನ್ನು ಪೂಜಿಸಿದಾಗ ನೀವು ಅಂದುಕೊಂಡಂಥ ವಿಷಯಗಳು ಮ್ಯಾನಿಫೆಸ್ಟ್ ಆಗುತ್ತೆ. ಇಂಟೆನ್ಷನ್ಸ್ ಏನಿದೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಮತ್ತು ಇದು ಒಂದು ಶಕ್ತಿ, ಪವರ್ ಎಲಿಮೆಂಟ್ ಅಂತ ಹೇಳ್ಬೋದು. ಸಮೃದ್ಧಿ ನಿಮ್ಮದಾಗತ್ತೆ, ಅಬಂಡೆನ್ಸ್ ನಿಮ್ಮದಾಗತ್ತೆ, ಮತ್ತು ಕಾನ್ಫಿಡೆನ್ಸ್, ಧೈರ್ಯ ಬರುತ್ತೆ, ಮನೋಸ್ಥೈರ್ಯ ಬರುತ್ತೆ, ಮತ್ತು ಒಂಥರ ಯಾವುದನ್ನಾದರೂ ಮಾಡ್ಬೋದು ಅನ್ನೋ ಒಂದು ಲವಲವಿಕೆ, ಉತ್ಸಾಹ, ವೈಟಾಲಿಟಿ ನಿಮ್ಮದಾಗತ್ತೆ. ಸೊ ನೀವು ಸೂರ್ಯನನ್ನು ಹಳದಿ ಹೂವು ಅಥವಾ ಸ್ವರ್ಣ ಬಣ್ಣದಿಂದ ನೀವು ಪೂಜಿಸಬೇಕು ಅಂತ ಹೇಳ್ಬೋದು. ನಂತರ ಬರೋದು ಸೋಮವಾರ. ಸೋಮ ಅಂದ್ರೇ ಚಂದ್ರ ಅಲ್ವಾ? ಚಂದ್ರ ಅಂದರೆ ತುಂಬ ಸಾತ್ವಿಕ ಅಂತ ಹೇಳ್ಬೋದು. ಅಂದರೆ ಸೌರಶಕ್ತಿ, ಜಗಜಗಿಸುವ ಬೆಳಕು ಅಂತಂದರೆ ಚಂದ್ರ ಆ ಸೂರ್ಯನ ಕಿರಣವನ್ನೇ ಮತ್ತೆ ಅವನು ಪ್ರತಿಬಿಂಬಿಸೋದ್ರಿಂದ ಒಂಥರ ಸಾಫ್ಟ್ ಎನರ್ಜಿ ಅಂತ ಹೇಳ್ಬೋದು, ಮೃದು ಅಂತ ಹೇಳ್ಬೋದು. ಈ ಚಂದ್ರ ಬಂದು ಸೋಮವಾರದ ಅಧಿಪತಿ. ಈ ಸೋಮವಾರದ ಒಂದು ಅಧಿಪತಿ ಅಂತಂದಾಗ ವಾಟರ್ ಅಂದರೆ ನೀರಿನ ಅಂಶ, ಅದಕ್ಕೆ ಹೇಳೋದಲ್ವ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಟೈಮಲ್ಲಿ ನೀರಿನ ಅಂಶ ಅಂತಂದಾಗ ಸಾಗರದಲ್ಲಿ ಅಲೆಗಳಲ್ಲಿ ಏರುಪೇರಾಗತ್ತೆ, ಟೈಡ್ಸ್ ಏರುಪೇರಾಗತ್ತೆ ಅಂತ ಹೇಳ್ತಾರೆ. ನೀವು ಸೋಮವಾರ ಬೆಳ್ಳಿ ಅಥವಾ ಬೆಳ್ಳಿಯ ಬಣ್ಣದ ಅಥವಾ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ರೆ ಒಳ್ಳೆಯದು. ಮತ್ತೆ ಈ ಸೋಮವಾರ ನೀವು ದೇವರಿಗೆ ಬಿಳಿಯ ಪುಷ್ಪಗಳಿಂದ ಪೂಜೆಯನ್ನ ಮಾಡಿ, ಇದರಿಂದ ನಿಮಗೆ ಏನು ಒಳಿತಾಗತ್ತೆ ಅಂತಂದಾಗ ದಿವ್ಯ ಜ್ಞಾನ ಅಂತ ಏನ್ ಹೇಳ್ತಾರೆ, ಇಂಟ್ಯೂಷನ್, ಮುನ್ಸೂಚನೆ ಬರುವಂತ ಒಂದು ಮನೋಸ್ಥೈರ್ಯ ನಿಮಗೆ ಇಂಪ್ರೂವ್ ಆಗುತ್ತೆ. ಭಾವನೆಗಳು ನಿಮಗೆ ಒಂದು ಹಿಡಿತದಲ್ಲಿರುತ್ತೆ, ಭಾವನೆಗಳು ಉತ್ತಮವಾಗಿರುತ್ತೆ, ಸಕಾರಾತ್ಮಕವಾಗಿರುತ್ತೆ. ಮತ್ತೆ ಫಲವತ್ತತೆ, ಫರ್ಟಿಲಿಟಿ ನಿಮಗೆ ಇಂಪ್ರೂವ್ ಆಗುತ್ತೆ. ದ ಫೆಮಿನೈನ್ ಏನ್ ಹೇಳ್ತಾರೆ, ಈ ಸ್ತ್ರೀತ್ವದ ಒಂದು ಶಕ್ತಿ ಏನಿರುತ್ತೆ, ಇನ್ ಯಾಂಗ್ ಅಲ್ಲಿ ಇನ್ ಏನಿರುತ್ತೆ, ಆ ಒಂದು ಫೆಮಿನೈನ್ ಎನರ್ಜಿ ನಿಮಗೆ ಒಳ್ಳೆಯ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಡಿವಿನೇಷನ್ ಅಂತಂದಾಗ ಭವಿಷ್ಯತ್ ವಾಣಿಗಳು, ಭವಿಷ್ಯದ ವಿಷಯಗಳು ನಿಮಗೆ ಒಂದು ಥರ ಅನುಭವಕ್ಕೆ ಬರೋದಕ್ಕೆ ಅಥವಾ ನಿಮಗೆ ಒಂದು ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತೆ. ಇದು ಸೋಮವಾರದ ವಿಷಯ. ಮಂಗಳವಾರಕ್ಕೆ ಬಂದಾಗ, ಮಂಗಳವಾರ ಅಂದಾಗ ಹೆಸರಲ್ಲೇ ಇದೆ, ಮಂಗಳ ಗ್ರಹ ಅಂದರೆ ಮಾರ್ಸ್ ಈ ಒಂದು ದಿನದ ಅಧಿಪತಿ ಅಂತ ಹೇಳ್ಬೋದು. ಮಂಗಳವಾರ ಅಂತಂದಾಗ ಇದು ಬೆಂಕಿ, ಮತ್ತು ಭಾನುವಾರ ಕೂಡ ಬೆಂಕಿ ಇತ್ತು, ಇದು ಕೂಡ ಬೆಂಕಿ ಅಂಶದಲ್ಲಿ ಬರುತ್ತೆ. ಈ ಮಂಗಳವಾರ ನೀವು ಕೆಂಪು ಬಣ್ಣದ ಬಟ್ಟೆ ಹಾಕ್ಕೊಂಡು ಕೆಂಪು ಬಣ್ಣದ ಹೂವಿನಿಂದ ಆ ಗ್ರಹಕ್ಕೆ ನೀವು ವಂದನೆಯನ್ನು ಸಲ್ಲಿಸಬಹುದು, ಅಥವಾ ದೇವಿಯ ಪೂಜೆಯನ್ನು ಕೆಂಪು ಬಣ್ಣದ ಹೂವಿನಿಂದ ಮಾಡಿ.
ಮತ್ತು ಮಂಗಳವಾರ ನೀವು ಈ ಒಂದು ವಿಷಯ ಮಾಡೋದ್ರಿಂದ ನಿಮಗೆ ಧೈರ್ಯ, ಕರೇಜ್ ಮತ್ತು ರಕ್ಷಣೆ, ಪ್ರೊಟೆಕ್ಷನ್ ಸಿಗತ್ತೆ, ಸ್ಟ್ರೆಂತ್, ಶಕ್ತಿ ಮತ್ತು ಪ್ಯಾಷನ್, ಉತ್ಸಾಹ, ಅತ್ಯುತ್ಸಾಹ ನಿಮ್ಮದಾಗಿರುತ್ತೆ. ಆ್ಯಕ್ಷನ್ ಮತ್ತು ಕೆಲಸಗಳ ಕೈಂಕರ್ಯ ಮತ್ತು ಕಾರ್ಯನಿಮಿತ್ತವಾಗಿ ಮಾಡ್ತೀರಿ. ಅಂದರೆ ಒಂದೊಂದು ಸತಿ ಏಮ್ಲೆಸ್ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಗುರಿಯಿಂದ ನೀವು ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಸಂಪರ್ಕ, ಕಮ್ಯುನಿಕೇಷನ್ ಏನಿರುತ್ತೆ ಇಂಪ್ರೂವ್ ಆಗುತ್ತೆ. ಬುದ್ಧಿಶಕ್ತಿ, ಇಂಟೆಲೆಕ್ಟ್ ಇಂಪ್ರೂವ್ ಆಗತ್ತೆ. ಮುಂದೆ ಹಿಂಗೆ ಮಾಡಿದ್ರೆ ನನಗಿಂತ ತೊಂದರೆ ಆಗುತ್ತೆ. ಕೆಲವು ಸರ್ತಿ ಯೋಚನೆ ಮಾಡಿದೆ ಕೆಲವು ಕಾರ್ಯಗಳಲ್ಲಿ ಸಿಕ್ಕಾಕೊಂಡು ಬಿಡ್ತೀವಿ. ಅಂದರೆ ಯಾರಿಗೋ ಸಾಲ ತೆಗೆದುಕೊಟ್ಟಿರ್ತೀವಿ, ಅವ್ರು ತೀರಿಸಿದಾಗ ನಮ್ಮ ತಲೆಗೆ ಬರೋದು. ಇದು ನಾಳಿನ ಒಂದು ಯೋಚನೆ ಇಲ್ಲದೆ ಮಾಡೋ ಅಂಥದ್ದು ಅಂತ ಹೇಳ್ತಾರೆ. ಅಂಥ ವಿಷಯಗಳೆಲ್ಲ ನೀವು ನಾಜೂಕಾಗಿ ತುಂಬ ಹುಷಾರಾಗಿ ಮಾಡ್ತೀರಾ. ಮತ್ತು ಕ್ರಿಯಾಶೀಲತೆ ನಿಮಗೆ ತುಂಬ ಇಂಪ್ರೂವ್ ಆಗುತ್ತೆ. ಏಕೆಂತಂದರೆ ಕ್ರಿಯಾಶೀಲತೆ ಅನ್ನೋದು ಕ್ರಿಯೇಟಿವಿಟಿ, ಅದು ಈ ಮಂಗಳಕ್ಕೆ ಸೇರುತ್ತೆ. ಮತ್ತು ಪ್ರಯಾಣ, ಟ್ರಾವೆಲ್ ನಿಮಗೆ ಅಂದರೆ ಎಷ್ಟೋ ದಿನದಿಂದ ಎಲ್ಲೋ ಪ್ರವಾಸ ಹೋಗಬೇಕು ಅಂದ್ಕೊಂಡು ಆಗಿರೋದಿಲ್ಲ, ಅಥವಾ ಕೆಲಸದ ಮೇಲೆ ಪ್ರಯಾಣ ಮಾಡಬೇಕು ಅಂತಿರ್ತೀರ, ಆಗೋದಿಲ್ಲ. ಅದೆಲ್ಲ ನಿಮಗೆ ಸಲೀಸಾಗಿ ಆಗ್ತಾ ಹೋಗುತ್ತೆ. ಮತ್ತೆ ಬರೋದು ಬುಧವಾರ. ಮತ್ತೆ ಹೇಳಿದ ಹಾಗೆ ಬುಧ ಗ್ರಹಕ್ಕೆ ಸೇರಿದ್ದು, ವೆಡ್ನೆಸ್ಡೇ ಅಂತ ಹೇಳ್ತಾರೆ. ಈ ದಿನ ಪರ್ಪಲ್ ಮತ್ತು ಲ್ಯಾವೆಂಡರ್, ಪರ್ಪಲ್ ಅಂತಂದಾಗ ನೇರಳೆ ಬಣ್ಣಕ್ಕೆ ಸ್ವಲ್ಪ ಕಮ್ಮಿ, ಅಂದರೆ ಈ ಎರಡು ಬಣ್ಣನ ಬಳಸ್ಬೋದು. ಮತ್ತು ಇದರ ಒಂದು ಅಂಶ, ಎಲಿಮೆಂಟ್ ಏನಿರುತ್ತೆ, ಗಾಳಿ, ವಾಯು. ಈ ಒಂದು ಬುಧವಾರ ನೀವು ಬುಧನಿಗೆ ಈ ಪರ್ಪಲ್ ಫ್ಲವರ್ಸಿಂದ ಅಥವಾ ಲ್ಯಾವೆಂಡರ್ ಫ್ಲವರ್ಸಿಂದ ನೀವು ಪೂಜೆಯನ್ನು ಮಾಡಿದಾಗ ಅಥವಾ ಅರ್ಪಿಸಿದಾಗ ನಿಮ್ಮ ಸಂಪರ್ಕ ಉತ್ತಮವಾಗತ್ತೆ, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ಮತ್ತು ಸುಮಾರು ವಿಷಯಗಳು ನಿಮಗೆ ಧೈರ್ಯ ಬರುತ್ತೆ. ಆಮೇಲೆ ತದನಂತರ ನಿಮಗೆ ಮುನ್ಸೂಚನೆಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಕೂಡ ನಿಮಗೆ ಪ್ರವಾಸಕ್ಕೆ ಒಳ್ಳೆಯದಾಗತ್ತೆ. ಸೊ ಈ ಒಂದು ಅಂಶಗಳು ನಿಮಗೆ ಬುಧವಾರದಂದು ನಡೆಯುತ್ತೆ. ಮುಂದೆ ಹೋದಾಗ ಗುರುವಾರ ಅಂದಾಗ ಗುರು ಗ್ರಹ, ಜುಪಿಟರ್. ಈ ಒಂದು ಗುರು ಗ್ರಹಕ್ಕೆ ಭೂಮಿ ಬಂದು ಅಂಶ ಆಗುತ್ತೆ. ಮತ್ತು ಬಣ್ಣ ಬಂದು ನೀಲಿ ಮತ್ತು ಹಸಿರು, ಬ್ಲೂ ಮತ್ತು ಗ್ರೀನ್. ಹೌದು, ಇನ್ಫ್ಯಾಕ್ಟ್ ನಮ್ಮ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಲೋಗೋನಲ್ಲಿ ಬ್ಲೂ ಮತ್ತು ಗ್ರೀನ್ ಇದೆ. ಅದು ಯಾಕೆ ಇಟ್ಟಿರೋದು ಅಂತಂದಾಗ, ನೀವು ಹಾಸ್ಪಿಟ್ಲಲ್ಲಿ ನೋಡಿದಾಗ ಬ್ಲೂ ಅಥವಾ ಗ್ರೀನ್ ಡ್ರೆಸ್ಸೇ ಯೂನಿಫಾರ್ಮ್ ಹಾಕ್ಕೊಳ್ಳೋದು ಡಾಕ್ಟರ್ಸು ಮತ್ತು ಸಿಸ್ಟರ್ಸ್. ಈಗ ಬೇರೆ ಬೇರೆ ಕಲರ್ ಬಂದಿದೆ, ಬಟ್ ಸರ್ಜಿಕಲ್ ಕಲರ್ಸ್ ಅದು, ಯಾಕೆಂದರೆ ದೇ ಆರ್ ಹೀಲಿಂಗ್ ಕಲರ್ಸ್. ಸೊ ಗುರು ಅಂದ್ರೇ ಎಲ್ಲವನ್ನು ಹೀಲ್ ಮಾಡೋ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ನಮ್ಮದು ಹೀಲಿಂಗ್ ಸೆಂಟರ್ ಆದ್ದರಿಂದ ಆ ಬಣ್ಣ ನಾವು ಇಟ್ಕೊಂಡಿದ್ದೀವಿ. ಸೊ ಈ ಭೂಮಿ ಅಂತ ಬಂದಾಗನೇ ಫಲವತ್ತತೆ ಬರುತ್ತೆ, ಅಬಂಡೆನ್ಸ್ ಅಂದರೆ ಸಮೃದ್ಧಿ ಬರುತ್ತೆ, ಮತ್ತು ಪ್ರಾಸ್ಪೆರಿಟಿ, ಗ್ರೋತ್ ಬರುತ್ತೆ, ಐಷಾರಾಮ ಬರುತ್ತೆ. ಅಷ್ಟೆಲ್ಲ ಇದ್ರೂ ಗ್ರೌಂಡೆಡ್, ಅಂದರೆ ಅಷ್ಟೆಲ್ಲ ಇದ್ರೂ ನೆಲದ ಮೇಲೆ ಸ್ಥಿರವಾಗಿ ಇರೋದು, ಅಂದರೆ ಅಹಂಕಾರದಿಂದ ಮೆರೆಯೋದಿಲ್ಲ ಅಂತ. ಮತ್ತು ಗ್ರೋತ್ ವಿಪರೀತ ಇರುತ್ತೆ, ಅಂದರೆ ಒಂದೇ ಸಮ ಒಂದು ಬೆಳವಣಿಗೆ ಇರುತ್ತೆ, ಮತ್ತು ಅದೃಷ್ಟ, ಲಕ್ ಕೂಡ ಇರುತ್ತೆ. ಜುಪಿಟರ್ ಅಂದ್ರೇನೆ ಲಕ್ ಅಲ್ವಾ. ಮತ್ತೆ ಬರೋದು ಶುಕ್ರ ಗ್ರಹ, ಫ್ರೈಡೆ. ಇದಕ್ಕೆ ಸೇರಿದ್ದು ಪಿಂಕ್ ಮತ್ತೆ ಗ್ರೀನ್, ಗುಲಾಬಿ ಬಣ್ಣ ಮತ್ತೆ ಹಸಿರು ಬಣ್ಣ ಬರುತ್ತೆ. ಮತ್ತೆ ನೀರಿನ ಅಂಶ, ಇದು ಶುಕ್ರವಾರ ಮತ್ತು ನೀರಿನ ಅಂಶ. ಈ ಒಂದು ಶುಕ್ರವಾರ ನೀವು ಪಿಂಕ್ ಅಥವಾ ಹಸಿರು ನಿಮಗೆ ಹೂ ಸಿಗಲ್ಲ ಅಂದಾಗ ತುಳಸಿ ಸಿಗತ್ತಲ್ವ, ನೀವು ಆ ಒಂದು ಬಣ್ಣದ ಹೂಗಳನ್ನು ಅಥವಾ ಎಲೆಗಳಲ್ಲಿ ನೀವು ಪೂಜೆಯನ್ನು ಮಾಡಿದಾಗ ಮತ್ತು ನೀರನ್ನು ಅರ್ಘ್ಯವನ್ನು ನೀಡಿ ಮಾಡಿದಾಗ ಪ್ರೀತಿ ನಿಮ್ಮದಾಗತ್ತೆ, ಲವ್ ನಿಮಗೆ ಸಿಗತ್ತೆ. ಮತ್ತು ಸಂಬಂಧಗಳಲ್ಲಿ ನಿಮಗೆ ತುಂಬ ಸುಸೂತ್ರವಾಗಿ ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ಸಂಬಂಧಗಳು ನಿಮಗೆ ಕೂಡಿ ಬರುತ್ತೆ. ಮತ್ತು ಸೌಂದರ್ಯ ವರ್ಧನೆ ಆಗುತ್ತೆ, ಬ್ಯೂಟಿ ಮತ್ತು ಕ್ರಿಯಾಶೀಲತೆ ಕೂಡ ಒಂದು ಹಂತಕ್ಕೆ ಚೆನ್ನಾಗಿ ಆಗುತ್ತೆ. ಮತ್ತು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಎಲ್ಲೆಲ್ಲಿ ಅಡೆತಡೆ ಆಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನಿಸುತ್ತೋ ಅದು ಕೂಡ ನಿಮಗೆ ಬಿಡುಗಡೆ ಆಗುತ್ತೆ. ಕೊನೆಯದಾಗಿ ಶನಿವಾರ ಅಂತ ಬಂದಾಗ ಬಣ್ಣ ಕಪ್ಪು ಅಥವಾ ಕಡು ನೀಲಿ ಬಣ್ಣ. ಶನಿ ದೇವರು ಅಂದಾಗ ಸ್ಯಾಟರ್ನ್. ಶನಿ ಅಂತಂದಾಗ ಎಲ್ಲರೂ ಹೆದರ್ಕೋತಾರೆ, ಆದರೆ ಅವನಿಗೆ ಒಂದು ಗೌರವವನ್ನು ನೀಡಿ ಒಂದು ಪೂಜೆಯನ್ನು ಮಾಡಿದಾಗ ಖಂಡಿತ ಯಾವುದೇ ರೀತಿಯ ತೊಂದರೆಯನ್ನು ಶನಿ ಮಾಡೋದಿಲ್ಲ. ಸೊ ಶನಿವಾರ ಅಂತಂದಾಗ ಈ ಬಣ್ಣ, ಮತ್ತು ಇದು ಕೂಡ ಭೂಮಿಯ ಅಂಶಕ್ಕೆ ಸೇರಿರುತ್ತೆ, ಸ್ಯಾಟರ್ನ್. ಇದು ಕೂಡ ಭೂಮಿಯ ಅಂಶಕ್ಕೆ ಸೇರಿರುತ್ತೆ. ಇದು ರಕ್ಷಣೆಯನ್ನು ನೀಡುತ್ತೆ, ಮತ್ತು ಗ್ರೌಂಡಿಂಗ್ ಅಂದರೆ ಸ್ಥಿರತೆಯನ್ನು ನೀಡುತ್ತೆ, ಮತ್ತು ಎಲ್ಲೋ ಒಂದು ಕಡೆ ಒಂದು ಡಿಸಿಪ್ಲಿನ್, ಹೀಗೇ ಇರಬೇಕು ನಾವು, ಹೇಗೇಗೋ ಇರಬಾರ್ದು, ಅಂದರೆ ಒಂದು ನೀತಿಯನ್ನು ಹೇಳ್ಕೊಡುತ್ತೆ. ಆರ್ಗನೈಸ್ಡ್ ಅಂದರೆ ನಾವು ಒಂದು ಸಂಸ್ಕಾರದಿಂದ ಇರಬೇಕು, ಅಂದರೆ ಒಂದು ಹೊತ್ತಿಗೆ ಏಳಬೇಕು, ಊಟ ಮಾಡಬೇಕು, ಅಂದರೆ ಹೆಂಗಂದ್ರೆ ಹಂಗೆ ಇರಬಾರ್ದು ಅನ್ನೋದನ್ನು ತಿಳಿಸಿಕೊಡುತ್ತೆ. ಸೊ ಈ ಬಣ್ಣದ ಬಟ್ಟೆಗಳನ್ನು ಹಾಕಿ ಈ ಬಣ್ಣದ ಹೂಗಳನ್ನು ನೀವು ಬಳಸಿದ್ರೆ ನಿಮಗೆ ಸುಮಾರು ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗತ್ತೆ. ತುಂಬ ಸಿಂಪಲ್ ಅಲ್ವಾ? ಸಾಧಾರಣ ಎಲ್ಲ ಬಣ್ಣದ ಬಟ್ಟೆಗಳು ನಮ್ಮಲ್ಲಿರುತ್ತೆ. ಈ ಬಣ್ಣದ ಬಟ್ಟೆಗಳಿಲ್ಲ ಅಂತಂದಾಗ ಆ ಬಣ್ಣದ ಒಂದು ಪೇಪರನ್ನಾದರೂ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ಅಥವಾ ಆ ಬಣ್ಣದ ಒಂದು ದಾರವನ್ನು ಕೈಗೆ ಕಟ್ಕೊಳ್ಳಿ. ಬೇಕಾದಷ್ಟು ರೀತಿಯ
ರೀತಿಯಲ್ಲಿ ಇದನ್ನು ನಾವು ಮಾಡ್ಬೋದು. ಮಾಡೋದಕ್ಕೆ ಮನಸ್ಸಿರ್ಬೇಕಷ್ಟೇ. ಮಾಡಿ ನಾನು ಹೇಳಿದ ಇಷ್ಟು ವಿಷಯಗಳು ನಿಮಗೆ ಇದರಲ್ಲಿ ದಕ್ಕತ್ತೆ. ಸೊ ನಾನು 7 ಗ್ರಹಗಳ ಬಗ್ಗೆ ಹೇಳಿದ್ದೀನಿ. 2 ಗ್ರಹಗಳಲ್ಲಿ ವಾರ ಬರೋದಿಲ್ಲ, ಅದನ್ನು ನಂತರದ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.